ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತಿನ ಈ ಒಂದು ಸಿಂಹ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ನಾವು ನೋಡ್ತಾ ಹೋಗೋಣ. ನಿಮ್ಮ ಮನೆಯಲ್ಲಿ ಕುಬೇರ ದೇವ ಶಾಶ್ವತವಾಗಿ ನೆಲೆಯೂರಬೇಕಾ? ಹಾಗಿದ್ರೆ ಈ ಒಂದಷ್ಟು ಸಣ್ಣ ಪರಿಹಾರಗಳು, ಈ ಉಪಾಯಗಳು ಮಾಡಿ. ಆದಷ್ಟು ನೀವು ಈ ಶುಕ್ರವಾರದ ದಿನ ಈ ಕುಬೇರನಿಗೆ ನೀವು ಈ ಹೊಸ್ತಿಲ ಹೊರಗಡೆ ಅಂದ್ರೆ ಹೊಸ್ತಿಲ ಮೇಲೆ ಸಂಜೆ ತಪ್ಪದೆ ನೀವು ಈ ದೀಪವನ್ನ ಹಚ್ಚಿ. ಈ ಸಾಸಿವೆ ಎಣ್ಣೆಯಿಂದ ದೀಪವನ್ನ ಹಚ್ಚೋದ್ರಿಂದ ಶಾಶ್ವತವಾಗಿ ಕುಬೇರ ಮನೆಯಲ್ಲಿ ನೆಲೆಯೂರ್ತಾರೆ. ಆದಷ್ಟು ನಿಮ್ಮ ಮನೆಯ ತಿಜೋರಿ ಅಂತ ಏನಿರುತ್ತೆ, ಈ ದುಡ್ಡಿಡೋ ಜಾಗ ಮತ್ತೆ ಈ ಒಡವೆಗಳು ಇಡೋ ಜಾಗ, ಆದಷ್ಟು ಇದು ದಕ್ಷಿಣ ದಿಕ್ಕಿಗೆ ಇಡಿ. ತುಂಬಾನೇ ಅಭಿವೃದ್ಧಿ ಹೊಂದುತ್ತೆ. ಈ ಕುಬೇರ ದೇವನಿಗೆ ಈ ಕಂಜೂಸಿತನ ಅನ್ನೋದು ಇಷ್ಟ ಆಗಲ್ಲ. ದಾನ ಧರ್ಮ ಮಾಡಿ ತುಂಬಾನೇ ನಿಮ್ಮನೆಯಲ್ಲಿ 2 ಪಟ್ಟು. ಆದಷ್ಟು ಮನೆಯ ಉತ್ತರ ದಿಕ್ಕನ್ನು ನೀವು ನೀಟಾಗಿ ಸ್ವಚ್ಛವಾಗಿ ಇಡಿ. ಈ ಮನೆ ಬಾಗಿಲಿಗೆ ಬಂದಾಗ ಕೆಲವೊಬ್ಬರ ಮನೆಗಳ ಮುಂದೆ ಈ ಬಾಗಿಲ ಪಕ್ಕದಲ್ಲಿಯೇ ಈ ಚಪ್ಪಲಿಗಳು ಹಾಕೊಳ್ಳೋ ಚಪ್ಪಲಿ ಸ್ಟ್ಯಾಂಡು ಎಲ್ಲ ಇಟ್ಟಿರ್ತೀರ. ಅದನ್ನ ನೀವು ತೆಗೆದ್ಬಿಟ್ಟು ಬೇರೆ ಕಡೆ ಶಿಫ್ಟ್ ಮಾಡಿ. ಯಾಕೆಂದ್ರೆ ನಮಗೆ ಏನಾದರೂ ಒಳ್ಳೇದಾಗಬೇಕು ಅನ್ನೋದಾಗಿದ್ರೆ ಈ ಮನೆಯ ಮುಖ್ಯ ದ್ವಾರದ ಹೊಸ್ತಿಲು ಅಂತ ಏನಿದೆ ಅದರಿಂದನೇ ನಮಗೆ ಆಗಬೇಕು ಒಳ್ಳೇದು ಅನ್ನೋದು. ಈ ಕೆಟ್ಟದ್ದು, ಈ ನಕಾರಾತ್ಮಕತೆ ಹೋಗಿ ಸಕಾರಾತ್ಮಕತೆ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಬೇಕು ಅನ್ನೋದಾಗಿದ್ರೆ ಆದಷ್ಟು ಈ ಸಣ್ಣ ಸಣ್ಣ ಪರಿಹಾರಗಳು ಮಾಡಿಕೊಳ್ಳಿ. ಈ ದಾನ ಧರ್ಮ ಅನ್ನೋದು ತುಂಬಾನೇ ಇಷ್ಟ ಈ ಕುಬೇರನಿಗೆ. ಆದಷ್ಟು ನಿಮ್ಮ ಕೈಲಾಗಿದ್ದು ಸಹಾಯವನ್ನ ಮಾಡಿ. ತುಂಬಾ ನಿರ್ಗತಿಕರು ಅಂತ ಯಾರಿರ್ತಾರೆ ಅವ್ರಿಗೆ ಈ ಅನ್ನದಾನನೋ ವಸ್ತ್ರದಾನನೋ ಏನೋ ಒಂದು ನಿಮ್ಗೆ ಏನು ಸಹಾಯ ಮಾಡೋಕ್ಕಾಗುತ್ತೆ ಅದನ್ನ ನೀವು ಮಾಡಿ. ಈ ಹೊಸ್ತಿಲ ಬಳಿ ದೀಪ ಹಚ್ತಿರಲ್ಲ, ಅಲ್ಲಿ ಈ ಸ್ವಸ್ತಿಕ್ ಚಿತ್ರವನ್ನ ನೀವು ಬರೆದು ಈ ಹೊಸ್ತಿಲ ಮೇಲೆ ದೀಪ ಹಚ್ತಿರಲ್ಲ, ಆಗ ಈ ದೀಪ ಹಚ್ಚದು ಕೆಳಗಡೆ ಈ ಸ್ವಸ್ತಿಕ್ ಚಿತ್ರವನ್ನ ಬರೆಯಿರಿ. ಮತ್ತೆ ನೀವು ಈ ಹೊಸ್ತಿಲ ಮೇಲೆ ಜಯ ಮತ್ತೆ ವಿಜಯ ಅಂತ ನೀವು ಈ ರಂಗವಲ್ಲಿಯಲ್ಲಿ ಬರೆಯಿರಿ. ನನ್ನ ಆತ್ಮೀಯ ಸಿಂಹರಾಶಿಯವರೇ, ಮುಂದಿನ 48 ಗಂಟೆಗಳಲ್ಲಿ ಮಹಾಪವಾಡ, ಶತ್ರುಗಳ ಸಂಚು ಧೂಳಿಪಟವಾಗಲಿದೆ. ಕಾಡಲಿದೆಯೇ ಈ 2 ಮಹಾ ಸಿಹಿ ಸುದ್ದಿ. ಜಗತ್ತನ್ನು ಆಳುವ ಸೂರ್ಯನ ಪ್ರಭಾವ ಹೊಂದಿರುವ ಧೀರ ನಾಯಕರು ನೀವು. ಆದರೆ ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ನಿರಾಸೆ, ಬೆನ್ನ ಹಿಂದಿನ ಸಂಚುಗಳು ಮತ್ತು ಮಾಡಿದ ಕೆಲಸಕ್ಕೆ ಸರಿಯಾದ ಪ್ರತಿಫಲ ಸಿಗದೇ ಇರುವ ಆತಂಕ ನಿಮ್ಮನ್ನು ಕಾಡುತ್ತಿರಬಹುದು. ನಿಮ್ಮದೇ ಆದ ಜನರು ನಿಮ್ಮನ್ನು ತಪ್ಪು ತಿಳಿಯುತ್ತಿರುವುದು ಅಥವಾ ಶತ್ರುಗಳು ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಅಡೆತಡೆಗಳನ್ನು ಸೃಷ್ಟಿಸುತ್ತಿರುವುದು ನಿಮ್ಮ ಗಮನಕ್ಕೆ ಬಂದಿರಬಹುದು. ಆದರೆ ನೆನಪಿಡಿ, ಬ್ರಹ್ಮಾಂಡದ ನಿಯಮ ಎಂದಿಗೂ ಬದಲಾಗುವುದಿಲ್ಲ. ಕತ್ತಲೆಯ ನಂತರ ಬೆಳಕು ಬರಲೇಬೇಕು. ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ಸೂಕ್ಷ್ಮ ಗ್ರಹಗತಿಗಳ ಬದಲಾವಣೆಯ ಪ್ರಕಾರ ಮುಂದಿನ 2 ದಿನಗಳಲ್ಲಿ 48 ಗಂಟೆಗಳಲ್ಲಿ ಸಿಂಹ ರಾಶಿಯವರ ಜೀವನದಲ್ಲಿ ಒಂದು ಅದ್ಭುತವಾದ ತಿರುವು ಕಾದಿದೆ. ಈ ಸುದೀರ್ಘ ಭವಿಷ್ಯವಾಣಿಯನ್ನು ಸಂಪೂರ್ಣವಾಗಿ ಆಲಿಸಿ, ಏಕೆಂದರೆ ಇದರಲ್ಲಿ ನಿಮ್ಮ ಮುಂದಿನ ಯಶಸ್ಸಿನ ರಹಸ್ಯ ಅಡಗಿದೆ. ಬಿರುಗಾಳಿಗೆ ಮುನ್ನ ಸಿಗುವ ಈ ನಿಗೂಢ ಸೂಚನೆಗಳು ನಿಮ್ಮ ಆಂತರಿಕ ಬದಲಾವಣೆ. ಅನೇಕ ಬಾರಿ ನಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಅಥವಾ ಮಹಾ ಬಿರುಗಾಳಿ ಬರುವ ಮುನ್ನ ಸುತ್ತಲಿನ ವಾತಾವರಣ ಸಂಪೂರ್ಣವಾಗಿ ಶಾಂತವಾಗಿರುತ್ತೆ. ಆದರೆ ಆ ಶಾಂತತೆಯಲ್ಲೂ ನಮಗೆ ಒಂದು ರೀತಿಯ ಈ ನಿಗೂಢ ಅಶಾಂತಿ ಅಥವಾ ಏನೋ ಒಂದು ಹೊಸತು ಸಂಭವಿಸಲಿದೆ ಎಂಬ ಆಂತರಿಕ ಧ್ವನಿ ಕೇಳಿಬರುತ್ತಿದೆ. ಕಳೆದ ಕೆಲವು ದಿನಗಳಿಂದ ನಿಮಗೂ ಇಂತಹ ಅನುಭವವಾಗುತ್ತಿದೆಯೇ? ರಾತ್ರಿಯ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಹಳೆಯ ಘಟನೆಗಳು ನೆನಪಾಗುವುದು. ಮುಂಜಾನೆ ಎದ್ದ ತಕ್ಷಣ ಇವತ್ತು ಏನೋ ಒಳ್ಳೆಯದು ನಡೆಯುತ್ತೆ ಎಂಬ ಸಕಾರಾತ್ಮಕ ತಲ್ಲಣಗಳು ಮೂಡುತ್ತಿದ್ದರೆ ಅದು ನಿಮ್ಮ ಆಂತರಿಕ ಶಕ್ತಿ ಜಾಗೃತವಾಗುತ್ತಿರುವುದರ ಒಂದು ಲಕ್ಷಣ. ಸಿಂಹರಾಶಿಯವರ ಹುಟ್ಟುತ್ತಲೇ ಸಿಂಹದಂತಹ ಧೈರ್ಯ ಉಳ್ಳವರು. ಆದರೆ ನಿಮ್ಮ ಅತಿಯಾದ ನಂಬಿಕೆ ಮತ್ತು ಔದಾರ್ಯವೇ ಕೆಲವೊಮ್ಮೆ ನಿಮಗೆ ಶತ್ರುವಾಗಿ ಪರಿಣಮಿಸುತ್ತೆ. ನೀವು ಯಾರನ್ನ ನಿಮ್ಮವರೆಂದು ಭಾವಿಸಿ ನಿಮ್ಮ ಹೃದಯದ ರಹಸ್ಯಗಳನ್ನು, ನಿಮ್ಮ ಕಷ್ಟಗಳನ್ನು ಹಂಚಿಕೊಂಡಿದ್ದೀರೋ ಅದೇ ವ್ಯಕ್ತಿಗಳು ನಿಮ್ಮ ಬೆನ್ನಿಗೆ ಚೂರಿ ಹಾಕಲು ಕಾಯುತ್ತಿರುತ್ತಾರೆ. ಯಾವ ಮರದಲ್ಲಿ ಅತಿ ಹೆಚ್ಚು ಸಿಹಿಯಾದ ಹಣ್ಣುಗಳು ಇರುತ್ತವೆಯೋ ಜನರು ಆ ಮರಕ್ಕೆ ಅತಿ ಹೆಚ್ಚು ಕಲ್ಲುಗಳನ್ನು ಹೊಡೆಯುತ್ತಾರೆ. ನಿಮ್ಮ ಪ್ರಗತಿಯನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವವರು ನಿಮ್ಮ ಮೇಲೆ ನಿಂದನೆಗಳ ಕಲ್ಲನ್ನು ಎಸೆಯುತ್ತಿದ್ದಾರೆ ಎಂದರೆ
ನಿಮ್ಮಲ್ಲಿ ಯಶಸ್ಸಿನ ಸಿಹಿ ಹಣ್ಣುಗಳು ಮಾಗುತ್ತಿವೆ ಎಂದರ್ಥ. ಕಳೆದ ಕೆಲವು ತಿಂಗಳುಗಳಲ್ಲಿ ನೀವು ಅನುಭವಿಸಿದ ನೋವು, ಅವಮಾನ ಮತ್ತು ಒಂಟಿತನ ಸುಮ್ಮನೆ ಬಂದಿದ್ದಲ್ಲ. ಬ್ರಹ್ಮಾಂಡ ಅಥವಾ ಭಗವಂತ ನಿಮಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಡುವ ಮುನ್ನ ನಿಮ್ಮನ್ನು ಮಾನಸಿಕವಾಗಿ ಗಟ್ಟಿಗೊಳಿಸಲು ಈ ಪರೀಕ್ಷೆಗಳನ್ನು ನಡೆಸುತ್ತಿದ್ದಾನೆ. ಯಾರು ನಿಮ್ಮ ಕಷ್ಟದ ಸಮಯದಲ್ಲಿ ಕೈಬಿಟ್ಟು ಹೋದರೋ ಅವರು ನಿಮ್ಮ ಜೀವನದ ಮುಂದಿನ ಉನ್ನತ ಹಂತಕ್ಕೆ ಅನರ್ಹರು ಎಂದು ಪ್ರಕೃತಿಯೇ ಅವರನ್ನು ನಿಮ್ಮ ಹಾದಿಯಿಂದ ದೂರ ಸರಿಸಿದೆ. ಇದನ್ನು ಒಂಟಿತನ ಎನ್ನಬೇಡಿ, ಇದು ಭಗವಂತ ನಿಮಗಾಗಿ ಮಾಡಿದ ಶುದ್ಧೀಕರಣ. ಶತ್ರುಗಳ ಒಂದು ವಿನಾಶ ಈ ಕರ್ಮ ಸಿದ್ಧಾಂತದ ಒಂದು ಅಂತಿಮ ತೀರ್ಪು. ಸಿಂಹ ರಾಶಿಯವರನ್ನು ನೇರವಾಗಿ ಎದುರಿಸುವ ಧೈರ್ಯ ಯಾರಿಗೂ ಇರುವುದಿಲ್ಲ, ಏಕೆಂದರೆ ನಿಮ್ಮ ಮುಖದಲ್ಲಿರುವ ತೇಜಸ್ಸು ಮತ್ತು ನಿಮ್ಮ ನೇರ ನುಡಿ ಶತ್ರುಗಳನ್ನು ನಡುಗಿಸುತ್ತೆ. ಆದ್ದರಿಂದಲೇ ನಿಮ್ಮ ವಿರೋಧಿಗಳು ಯಾವಾಗಲೂ ಪರೋಕ್ಷ ಯುದ್ಧ ಅಥವಾ ಈ ಬೆನ್ನ ಹಿಂದಿನ ಸಂಚುಗಳನ್ನು ರೂಪಿಸುತ್ತಾರೆ. ಮುಖದ ಮೇಲೆ ಸಿಹಿಯಾಗಿ ಮಾತನಾಡುತ್ತಾ ಒಳಗೊಳಗೆ ನಿಮ್ಮ ನಾಶವನ್ನು ಬಯಸುವ ಇಂತಹ ಮುಖವಾಡದ ಶತ್ರುಗಳು ನಿಮ್ಮ ಆಪ್ತ ವಲಯದಲ್ಲೇ ಇದ್ದಾರೆ. ಆದರೆ ಮುಂದಿನ 48 ಗಂಟೆಗಳಲ್ಲಿ ಗ್ರಹಗಳ ನವಶಕ್ತಿಯು ನಿಮ್ಮ ರಾಶಿಯ ಮೇಲೆ ಪ್ರಭಾವ ಬೀರಲಿದ್ದು ಇಂತಹ ಕುತಂತ್ರಿಗಳ ಕಪಟ ನಾಟಕ ರಂಗಕ್ಕೆ ತೆರೆ ಬೀಳಲಿದೆ. ಯಾರು ನಿಮಗಾಗಿ ಹಳ್ಳ ತೋಡಿದ್ರೋ ಅವರು ತಮ್ಮದೇ ಆದ ತಪ್ಪು ನಿರ್ಧಾರಗಳು, ಮಾನಸಿಕ ಅಶಾಂತಿ ಮತ್ತು ಅಹಂಕಾರದಿಂದಾಗಿ ಅದೇ ಹಳ್ಳದಲ್ಲಿ ಬೀಳುವ ಸಮಯ ಹತ್ತಿರ ಬಂದಿದೆ. ಅವರ ಪರಿಸ್ಥಿತಿ ಎಷ್ಟು ದಯನೀಯವಾಗಿರುತ್ತೆ ಎಂದರೆ ತಾವು ಮಾಡಿದ ದ್ರೋಹಕ್ಕೆ ಎಲ್ಲರ ಮುಂದೆ ತಲೆ ತಗ್ಗಿಸಿ ನಿಲ್ಲಬೇಕಾಗುತ್ತೆ. ಆದರೆ ಇಲ್ಲಿ ಸಿಂಹರಾಶಿಯವರು ಒಂದು ಮುಖ್ಯವಾದ ಎಚ್ಚರಿಕೆಯನ್ನು ವಹಿಸಲೇಬೇಕು. ನಿಮ್ಮ ಶತ್ರುಗಳ ಪತನವನ್ನು ನೋಡಿ ನೀವು ಸಂಭ್ರಮಿಸಬೇಡಿ ಅಥವಾ ಸೇಡು ತೀರಿಸಿಕೊಳ್ಳಲು ಹೋಗಬೇಡಿ, ಏಕೆಂದರೆ ನಿಮ್ಮ ಶಕ್ತಿಯನ್ನು ನೀವು ದ್ವೇಷದ ಮೇಲೆ ವಹಿಸಿದರೆ ನಿಮ್ಮ ಪ್ರಗತಿಯ ಹಾದಿ ಕುಂಠಿತವಾಗುತ್ತೆ. ಕಾಲ ಎಲ್ಲದಕ್ಕೂ ಸರಿಯಾದ ನ್ಯಾಯ ಒದಗಿಸುತ್ತೆ. ನಿಮ್ಮ ಮೌನ ಮತ್ತು ನಿಮ್ಮ ಯಶಸ್ಸೇ ನಿಮ್ಮ ಶತ್ರುಗಳಿಗೆ ನೀಡುವ ಅತ್ಯಂತ ದೊಡ್ಡ ಉತ್ತರವಾಗಿರಬೇಕು. ಮುಚ್ಚಿಹೋದ ಹಳೆಯ ಬಾಗಿಲುಗಳು ಮತ್ತು ಈ 2 ಮಹಾ ಅದ್ಭುತ ಸಿಹಿ ಸುದ್ದಿಗಳ ಒಂದು ಆಗಮನ. ನಿಮ್ಮ ಜೀವನದಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ನಿಂತು ಹೋಗಿದ್ದ ಕೆಲಸಗಳು ಅಥವಾ ಅರ್ಧಕ್ಕೆ ನಿಂತು ಹೋದ ಯೋಜನೆಗಳು ಈಗ ನಿಮ್ಮ ಈ ಸ್ತುತಿಪಟಲಕ್ಕೆ ಮತ್ತೆ ಮತ್ತೆ ಬರುತ್ತಿರಬಹುದು. ನಾನು ಅಂದುಕೊಂಡ ಆ ಕೆಲಸ ಯಾಕೆ ಪೂರ್ಣಗೊಳ್ಳುತ್ತಿಲ್ಲ, ನನ್ನ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲವಲ್ಲ ಎಂಬ ಆಲೋಚನೆಗಳು ನಿಮಗೆ ಕಾಡುತ್ತಿದ್ದರೆ ಅದಕ್ಕೊಂದು ಬಲವಾದ ಕಾರಣವಿದೆ. ಪ್ರಕೃತಿಯು ಹಳೆಯ ಬಾಗಿಲುಗಳನ್ನು ಸಂಪೂರ್ಣವಾಗಿ ಮುಚ್ಚುವ ಮುನ್ನ ಅಥವಾ ಆ ಬಾಗಿಲುಗಳನ್ನು ಹೊಸ ಶಕ್ತಿಯೊಂದಿಗೆ ಪುನಃ ತೆರೆಯುವ ಮುನ್ನ ಇಂತಹ ಸಂಕೇತಗಳನ್ನು ನೀಡುತ್ತೆ. ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ 2 ಮಹಾ ಸಿಹಿ ಸುದ್ದಿಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ನಿಮ್ಮ ಉದ್ಯೋಗ, ವ್ಯಾಪಾರ, ಸ್ಥಿರಾಸ್ತಿ ಅಥವಾ ದೀರ್ಘಕಾಲದಿಂದ ಕೋರ್ಟ್ ಕಚೇರಿಗಳಲ್ಲಿ ಸಿಲುಕಿಕೊಂಡಿದ್ದ ಕಾನೂನು ಪ್ರಕ್ರಿಯೆಗಳಿಗೆ ಸಂಬಂಧಿಸಿದಂತೆ ಒಂದು ಸಕಾರಾತ್ಮಕ ಸುದ್ದಿ ನಿಮಗೆ ಸಿಗಲಿದೆ. ನೀವು ವ್ಯಾಪಾರಸ್ಥರಾಗಿದ್ದರೆ ಕೈಬಿಟ್ಟು ಹೋಗಿದ್ದ ಹಳೆಯ ಗ್ರಾಹಕರು ಅಥವಾ ಹೊಸ ಹೂಡಿಕೆಯ ಅವಕಾಶಗಳು ತಾವಾಗಿಯೇ ಒದಗಿ ಬರಲಿವೆ. ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಶ್ರಮವನ್ನು ಗುರುತಿಸಿ ಉನ್ನತ ಅಧಿಕಾರಿಗಳಿಂದ ಪ್ರಶಂಸೆ ಅಥವಾ ಬಡ್ತಿಯ ಮುನ್ಸೂಚನೆ ಸಿಗಬಹುದು. ದೀರ್ಘಕಾಲದಿಂದ ಬರಬೇಕಾಗಿದ್ದ ಬಾಕಿ ಹಣ ಅಥವಾ ಸಾಲದ ರೂಪದಲ್ಲಿ ಸಿಲುಕಿಕೊಂಡಿದ್ದ ಈ ಧನ ಸಹಾಯವು ಇದ್ದಕ್ಕಿದ್ದಂತೆ ನಿಮ್ಮ ಕೈ ಸೇರಲಿದೆ. ಇದೊಂದು ಸಣ್ಣ ದೂರವಾಣಿ ಕರೆಯ ಮೂಲಕ ಅಥವಾ ಇಮೇಲ್ ಮೂಲಕ ನಿಮ್ಮನ್ನು ತಲುಪಬಹುದು. ಇದನ್ನು ಸಣ್ಣ ವಿಷಯವೆಂದು ನಿರ್ಲಕ್ಷಿಸಬೇಡಿ, ಏಕೆಂದರೆ ಇದು ನಿಮ್ಮ ಮುಂದಿನ ಆರ್ಥಿಕ ಸಾಮ್ರಾಜ್ಯಕ್ಕೆ ಬುನಾದಿಯಾಗಲಿದೆ. ಮೊದಲನೆಯ ಸುದ್ದಿಗಿಂತಲೂ ಈ 2ನೆಯ ಸುದ್ದಿ ಅತ್ಯಂತ ಆಳವಾದದ್ದು. ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಮನಸ್ಸನ್ನು ಯಾವುದೋ ಒಂದು ಅಜ್ಞಾತ ಭಯ ಅಥವಾ ಯಾರೋ ಒಬ್ಬರು ಮಾಡಿದ ದ್ರೋಹದ ನೆನಪು ತೀವ್ರವಾಗಿ ಕಾಡುತ್ತಿರಬಹುದು. ನಿಮ್ಮ ಆತ್ಮವಿಶ್ವಾಸವನ್ನೇ ಕುಂದಿಸುವಂತೆ ಮಾಡಿದ್ದ ಆ ಒಂದು ಮಾನಸಿಕ ಗೊಂದಲಕ್ಕೆ ಮುಂದಿನ 2 ದಿನಗಳಲ್ಲಿ ಅಂತಿಮ ಉತ್ತರ ಸಿಗಲಿದೆ. ನಿಮ್ಮ ಮನಸ್ಸಿನ ಮೇಲಿದ್ದ ಬಂಡೆಯಂತಹ ಭಾರವು ಕರಗಿ ಒಂದೇ ರೀತಿಯ ದೈವಿಕ ಹಗುರತನ ನಿಮ್ಮದಾಗಲಿದೆ. ಯಾವಾಗ ಒಂದು ಒಳಗಿನ ಭಯ ಮತ್ತು ಗೊಂದಲಗಳು ದೂರವಾಗ್ತವೆಯೋ
ಆಗ ಹೊರಗಿನ ಪ್ರಪಂಚದಲ್ಲೂ ಪರಿಸ್ಥಿತಿಗಳು ತಾವಾಗಿಯೇ ಸುಧಾರಿಸಲು ಆರಂಭಿಸುತ್ತವೆ. ನಿಮ್ಮನ್ನು ಕಡೆಗಣಿಸಿದ ವ್ಯಕ್ತಿಯೇ ನಿಮ್ಮ ಸಲಹೆಗಾಗಿ ಅಥವಾ ನಿಮ್ಮ ಸಹಕಾರಕ್ಕಾಗಿ ನಿಮ್ಮ ಮುಂದೆ ಬಂದು ನಿಲ್ಲುವ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಮುಖವಾಡ ಧರಿಸಿದ ಆಪ್ತರು. ಭಾಗ್ಯದ ಬಾಗಿಲು ತೆರೆಯುವಾಗ ಮತ್ತು ಸಮಯವು ನಮ್ಮ ಪರವಾಗಿ ತಿರುಗುತ್ತಿರುವಾಗ ಜಗತ್ತು ನಮ್ಮನ್ನು ನೋಡುವ ದೃಷ್ಟಿಯೇ ಬದಲಾಗುತ್ತೆ. ಇಲ್ಲಿಯವರೆಗೆ ನಿಮ್ಮನ್ನು ಕಡೆಗಣಿಸಿದವರು ನಿಮ್ಮ ಫೋನ್ ಕರೆಗಳನ್ನು ಸ್ವೀಕರಿಸಿದವರು ಈಗ ಇದ್ದಕ್ಕಿದ್ದಂತೆ ಅತಿಯಾದ ವಿನಯ ಮತ್ತು ಸೌಜನ್ಯವನ್ನು ಪ್ರದರ್ಶಿಸುತ್ತಾ ನಿಮ್ಮ ಹತ್ತಿರ ಬರಲು ಪ್ರಯತ್ನಿಸಬಹುದು. ಸಿಂಹರಾಶಿಯವರ ಉದಾರ ಮನಸ್ಸು ತಕ್ಷಣವೇ ಅವರನ್ನು ಕ್ಷಮಿಸಿ ಮತ್ತೆ ಹತ್ತಿರ ಸೇರಿಸಿಕೊಳ್ಳಲು ಹಂಬಲಿಸುತ್ತಿದೆ. ಆದರೆ ಇಲ್ಲೇ ನೀವು ಅತ್ಯಂತ ಜಾಗರೂಕರಾಗಿ ಇರಬೇಕು. ನಿಮ್ಮ ಗ್ರಹಗತಿಗಳು ನೀಡುತ್ತಿರುವ ಮಹತ್ವದ ಈ ಒಂದು ಎಚ್ಚರಿಕೆಯ ಸುಳಿವು. ಅತಿಯಾದ ಮಧುರ ನುಡಿಗಳನ್ನು ನಂಬಬೇಡಿ. ಮುಂದಿನ ಕೆಲವು ದಿನಗಳಲ್ಲಿ ನಿಮ್ಮ ಹಳೆಯ ಪರಿಚಯಸ್ಥರು ಅಥವಾ ಹಿತೈಷಿಗಳಂತೆ ನಟಿಸುವವರು ತುಂಬ ಸಿಹಿಯಾಗಿ ಮಾತನಾಡುತ್ತಾ ನಿಮ್ಮ ಜೀವನದೊಳಗೆ ಮರುಪ್ರವೇಶ ಮಾಡಲು ಯತ್ನಿಸುತ್ತಾರೆ. ಅವರು ನಿಮ್ಮ ಯಶಸ್ಸನ್ನು ನೋಡಿ ಸಂತೋಷ ಪಡಲು ಬರುತ್ತಿಲ್ಲ, ಬದಲಾಗಿ ನೀವು ಎಷ್ಟು ಎತ್ತರಕ್ಕೆ ಬೆಳೆದಿದ್ದೀರಿ ಮತ್ತು ನಿಮ್ಮಿಂದ ಅವರಿಗೆ ಏನು ಲಾಭವಿದೆ ಎಂದು ತಿಳಿಯಲು ಬರುತ್ತಿದ್ದಾರೆ. ಭಾವನೆಗಳಿಗೆ ವಶರಾಗಿ ಯಾವುದೇ ಮಹತ್ವದ ಆಸ್ತಿ ವಿವರಗಳನ್ನು, ಹಣಕಾಸಿನ ರಹಸ್ಯಗಳನ್ನು ಅಥವಾ ನಿಮ್ಮ ಮುಂದಿನ ಕಾರ್ಯಯೋಜನೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ವ್ಯಾಪಾರ ಅಥವಾ ಉದ್ಯೋಗದಲ್ಲಿ ಯಾರಾದರೂ ಹೊಸ ಪಾಲುದಾರಿಕೆ ಆಮಿಷ ಒಡ್ಡಿದರೆ ತಕ್ಷಣವೇ ಈ ಸಹಿ ಹಾಕಬೇಡಿ. ಕಾಗದ ಪತ್ರಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸಿದ ನಂತರವೇ ಮುಂದುವರಿಯಿರಿ. ಕಾಲವು ನಿಮಗೆ ಅವಕಾಶವನ್ನು ನೀಡುತ್ತಿದೆ, ಜೊತೆಗೆ ನಿಮ್ಮ ಬುದ್ಧಿವಂತಿಕೆಯ ಪರೀಕ್ಷೆಯನ್ನು ನಡೆಸುತ್ತಿದೆ. ನಿಮ್ಮ ನಿತ್ಯ ಜೀವನದ ಒಂದಷ್ಟು ದೈವಿಕ ಪರಿಹಾರಗಳು ನೋಡೋಣ. ನಿಮ್ಮ ಜೀವನದ ಕತ್ತಲೆಯನ್ನು ಸರಿಸಿ ಬೆಳಕಿನೆಡೆಗೆ ಸಾಗುವ ಈ ಪವಿತ್ರ ಕ್ಷಣದಲ್ಲಿ ನಿಮ್ಮ ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸಲು ಬ್ರಹ್ಮಾಂಡವು ನಿಮ್ಮಿಂದ ಒಂದು ಸಣ್ಣ ಸಂಕಲ್ಪವನ್ನು ಬಯಸುತ್ತಿದೆ. ಯಾರು ತಮ್ಮ ಜೀವನದಲ್ಲಿ ಈ ಎಲ್ಲ ನೋವುಗಳನ್ನು ದಾಟಿ ಭವಿಷ್ಯದ ಸಕಾರಾತ್ಮಕ ಬದಲಾವಣೆಯನ್ನು ಮುಕ್ತ ಮನಸ್ಸಿನಿಂದ ಸ್ವೀಕರಿಸಲು ಸಿದ್ಧರಿದ್ದಾರೋ ಅವರು ತಮ್ಮ ಮನಸ್ಸಿನ ಆಳದಲ್ಲಿ ಈ ಪ್ರಕಾಶ ಬೆಳಕು ಎಂಬ ದಿವ್ಯ ಸಂಕಲ್ಪವನ್ನು ಮೂಡಿಸಿಕೊಳ್ಬೇಕು. ಈ ಬೆಳಕು ಕೇವಲ ಹೊರಗಿನ ಜಗತ್ತನ್ನು ಬೆಳಗುವುದಲ್ಲ, ನಿಮ್ಮ ಆಂತರಿಕ ಆತ್ಮವಿಶ್ವಾಸವನ್ನು ಮರಳಿ ತರದಲ್ಲದೆ ನಿಮ್ಮ ಯಶಸ್ಸಿನ ಹಾದಿಯಲ್ಲಿ ಸುಗಮಗೊಳಿಸಲಿದೆ. ಮುಂದಿನ 48 ಗಂಟೆಗಳಲ್ಲಿ ಗ್ರಹಗಳ ಶುಭ ಪ್ರಭಾವವನ್ನು ನಿಮ್ಮದಾಗಿಸಿಕೊಳ್ಳಲು ಮತ್ತು ನಿಮ್ಮ ಭಾಗ್ಯದ ಬಾಗಿಲನ್ನು ಸಂಪೂರ್ಣವಾಗಿ ತೆರೆಯಲು ನೀವು ಮಾಡಬೇಕಾದ ಕೆಲವು ಸರಳ ಆದರೆ ಅತ್ಯಂತ ಶಕ್ತಿಶಾಲಿ ನಿತ್ಯ ನಿಯಮಗಳು ನೋಡೋಣ. ಪ್ರತಿದಿನ ಮುಂಜಾನೆ ಎದ್ದ ತಕ್ಷಣ ನಿಮ್ಮ ಕಷ್ಟಗಳು ಅಥವಾ ಸಾಲಗಳ ಬಗ್ಗೆ ಯೋಚಿಸುವುದನ್ನು ನಿಲ್ಲಿಸಿ. ಬದಲಾಗಿ, ನಾನು ಸಿಂಹರಾಶಿಯವನು, ಬ್ರಹ್ಮಾಂಡದ ಶಕ್ತಿ ನನ್ನೊಂದಿಗಿದೆ, ಇವತ್ತು ನನ್ನ ಗುರಿಯನ್ನು ತಲುಪಲು ನಾನು ಒಂದು ಹೆಜ್ಜೆ ಮುಂದೆ ಇಡುತ್ತಿದ್ದೇನೆ ಎಂಬ ದೃಢ ಸಂಕಲ್ಪದೊಂದಿಗೆ ನಿಮ್ಮ ದಿನವನ್ನು ಆರಂಭಿಸಿ. ನಿಮ್ಮ ಕಾರ್ಯಯೋಜನೆಗಳನ್ನು ಯಾರ ಮುಂದೆನೂ ಪ್ರದರ್ಶಿಸಬೇಡಿ. ನಿಮ್ಮ ಯಶಸ್ಸು ಸದ್ದಿಲ್ಲದೆ ಬರಲಿ, ಅದು ಬಂದಾಗ ಇಡೀ ಜಗತ್ತಿಗೆ ತಾನಾಗಿಯೇ ತಿಳಿಯುತ್ತೆ. ಈ ರಾಶಿಯ ಅಧಿಪತಿ ಸೂರ್ಯನಾಗಿರುವುದರಿಂದ ಪ್ರತಿದಿನ ಮುಂಜಾನೆ ಸೂರ್ಯನಿಗೆ ಅರ್ಘ್ಯವನ್ನು ನೀಡುವುದು ಅಥವಾ ಶಿವಾರಾಧನೆ ಮಾಡುವುದು ನಿಮ್ಮ ಆತ್ಮಬಲವನ್ನು 100 ಪಟ್ಟು ಹೆಚ್ಚಿಸುತ್ತೆ. ಜೀವನದಲ್ಲಿ ಬರಲಿರುವ ಈ ಮಹತ್ತರ ಬದಲಾವಣೆಯು ಕೇವಲ ಒಂದು ಕಾಕತಾಳೀಯ ಘಟನೆಯಲ್ಲ, ಇದು ನಿಮ್ಮ ಕಠಿಣ ಪರಿಶ್ರಮ ಮತ್ತು ತಾಳ್ಮೆಗೆ ಪ್ರಕೃತಿ ನೀಡುತ್ತಿರುವ ಅತ್ಯುನ್ನತ ಉಡುಗೊರೆ. ನಿಮ್ಮ ಮೇಲಿರುವ ನಂಬಿಕೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ, ಏಕೆಂದರೆ ಸಿಂಹ ಎಂದಿಗೂ ಹಸಿದಿದ್ರೂ ಹುಲ್ಲನ್ನು ಮೇಯುವುದಿಲ್ಲ, ತನ್ನ ಹಕ್ಕನ್ನು ತಾನು ಹೋರಾಡಿಯೇ ಪಡೆಯುತ್ತೆ. ಜೀವನದ ಅತ್ಯಂತ ಕಠಿಣ ಪರಿಸ್ಥಿತಿಗಳಲ್ಲಿ ನಾವು ಸಿಲುಕಿದಾಗ ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಳ್ಳಲು ಆರಂಭಿಸುತ್ತೇವೆ. ನಾನೇಕೆ ಇಷ್ಟೊಂದು ಕಷ್ಟಪಡಬೇಕಪ್ಪ, ನನ್ನ ಪ್ರಾಮಾಣಿಕತೆಗೆ ಬೆಲೆಯೇ ಇಲ್ಲವೇ ಎಂಬ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ 100 ಬಾರಿ ಮೂಡಿರಬಹುದು. ಆದರೆ ನೆನಪಿಡಿ, ಬ್ರಹ್ಮಾಂಡದ ನ್ಯಾಯದ ಚಕ್ರವು ಅತ್ಯಂತ ನಿಧಾನವಾಗಿ ತಿರುಗಿದರೂ ಅದರ ಒಂದು ತೀರ್ಪು ಅತ್ಯಂತ ನಿಖರವಾಗಿರುತ್ತೆ. ಮುಂದಿನ 48 ಗಂಟೆಗಳಲ್ಲಿ ಸಿಂಹರಾಶಿಯವರು ಕಾಣಲಿರುವ ಆ ಪವಾಡವು ಕೇವಲ ಆಕಸ್ಮಿಕವಾಗಿ ನಡೆಯುತ್ತಿಲ್ಲ, ಇದು ನೀವು ಇದುವರೆಗೆ ತೋರಿದ ತಾಳ್ಮೆ ಮತ್ತು ಸತ್ಕರ್ಮಗಳಿಗೆ ಸಿಗುತ್ತಿರುವ
ದೈವಿಕ ಕೊಡುಗೆಯಾಗಿದೆ. ನಿಮ್ಮನ್ನು ಕಡೆಗಣಿಸಿದವರು ಮತ್ತು ನಿಮ್ಮ ಯಶಸ್ಸಿಗೆ ಅಡ್ಡಿಯಾದವರು ತಮ್ಮದೇ ಆದ ಕರ್ಮದ ಸುಳಿಗೆ ಸಿಲುಕಲಿದ್ದಾರೆ. ಈ ಸಮಯದಲ್ಲಿ ನೀವು ಯಾವುದೇ ರೀತಿಯ ದ್ವೇಷ ಸಾಧನೆಗೆ ಹೋಗದೆ ಕೇವಲ ನಿಮ್ಮ ಗುರಿಯ ಕಡೆಗೆ ಗಮನ ಹರಿಸಬೇಕು. ನಿಮ್ಮ ಪ್ರಗತಿಯೇ ನಿಮ್ಮ ಶತ್ರುಗಳಿಗೆ ನೀವು ನೀಡಬಹುದಾದ ಅತ್ಯಂತ ದೊಡ್ಡ ಮೌನಕ್ರಾಂತಿಯ ಉತ್ತರವಾಗಿದೆ. ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿಕೊಳ್ಳಿ, ಸಕಾರಾತ್ಮಕ ಶಕ್ತಿಯನ್ನು ಆಹ್ವಾನಿಸಿ ಮತ್ತು ನಿಮ್ಮ ಜೀವನದ ಹೊಸ ಅಧ್ಯಾಯವನ್ನು ಬರೆಯಲು ಸಿದ್ಧರಾಗಿ. ಕಾಲವು ನಿಮ್ಮ ಕೈ ಹಿಡಿಯಲು ಸಿದ್ಧವಾಗಿದೆ. ಈ ಒಂದು ಅವಕಾಶವನ್ನು ಬಳಸಿಕೊಳ್ಳುವುದು ನಿಮ್ಮ ನಿರ್ಧಾರಗಳಿಗೆ ಬಿಟ್ಟಿದ್ದು. ಹಣೆಬರಹವನ್ನು ಬದಲಿಸುವ 2 ಸಣ್ಣ ಹೆಜ್ಜೆಗಳು. ಪ್ರಕೃತಿಯು ನಮಗೆ ದೊಡ್ಡ ಬದಲಾವಣೆಗಳನ್ನು ನೀಡುವ ಮುನ್ನ ಯಾವಾಗಲೂ ಭಾರೀ ಆಡಂಬರವನ್ನಾಗಲಿ ಅಥವಾ ದೊಡ್ಡ ಸನ್ನದ್ಧನಾಗಲಿ ಮಾಡುವುದಿಲ್ಲ. ಅದು ಅತ್ಯಂತ ಸೂಕ್ಷ್ಮವಾಗಿ ನಮ್ಮ ದೈನಂದಿನ ಅಭ್ಯಾಸಗಳಲ್ಲಿ ಸಣ್ಣ ಬದಲಾವಣೆಗಳನ್ನು ತರುವ ಮೂಲಕ ತನ್ನ ಕೆಲಸವನ್ನು ಆರಂಭಿಸುತ್ತೆ. ಸಿಂಹ ರಾಶಿಯವರ ಜೀವನದಲ್ಲಿ ಈಗ ಆಗುತ್ತಿರುವುದು ಕೂಡ ಇದೇ ಪ್ರತಿಕ್ರಿಯೆ. ಮುಂದಿನ 2 ದಿನಗಳಲ್ಲಿ ನಿಮ್ಮ ಪರಿಸ್ಥಿತಿಗಳು ಇದ್ದಕ್ಕಿದ್ದಂತೆ ಬದಲಾಗುತ್ತಿರುವುದನ್ನು ಕಂಡು ನಿಮಗೆ ಆಶ್ಚರ್ಯವಾಗಬಹುದು. ಆದರೆ ಆ ಕ್ಷಣದ ಸಣ್ಣ ಯಶಸ್ಸುಗಳ ಮಹತ್ವ ನಿಮಗೆ ತಕ್ಷಣಕ್ಕೆ ಅರ್ಥವಾಗದೇ ಇರಬಹುದು. ಯಾವಾಗ ಮನುಷ್ಯನ ಹಣೆಬರಹವು ಹೊಸ ದಿಕ್ಕಿನತ್ತ ಸಾಗಲು ಆರಂಭಿಸುತ್ತಿದೆಯೋ ಆಗ ಅತ್ಯಂತ ಮೊದಲಿಗೆ ಆತನ ದೃಷ್ಟಿಕೋನ ಬದಲಾಗುತ್ತೆ. ಆತನಿಗೆ ಅದೇ ಹಳೆಯ ಮನುಷ್ಯರು ಹೊಸಬರಂತೆ ಕಾಣ್ತಾರೆ. ಅದೇ ಹಳೆಯ ದಾರಿಗಳು ಹೊಸ ಅವಕಾಶಗಳಂತೆ ಗೋಚರಿಸುತ್ತೆ ಮತ್ತು ಯಾವ ಪರಿಸ್ಥಿತಿಯನ್ನು ಆತ ಇದುವರೆಗೆ ಕೇವಲ ಕಷ್ಟ ಎಂದು ಭಾವಿಸಿದ್ದನೋ ಅದೇ ಪರಿಸ್ಥಿತಿ ಆತನಿಗೆ ಯಶಸ್ಸಿನ ಮೆಟ್ಟಿಲಾಗಿ ಕಾಣಲು ಆರಂಭಿಸುತ್ತೆ. ಸಿಂಹ ರಾಶಿಯವರ ಜಾತಕದ ಪ್ರಕಾರ ನಿಮ್ಮ ಜೀವನದಲ್ಲಿ ಇದುವರೆಗೆ ಉಂಟಾಗಿದ್ದ ಪ್ರತಿಯೊಂದು ವಿಳಂಬ ಅಥವಾ ಅಡೆತಡೆಗಳು ಕೇವಲ ನಿಮ್ಮನ್ನು ಸತಾಯಿಸಲು ಬಂದಿದ್ದಲ್ಲ. ಅವು ನಿಮ್ಮನ್ನು ಪ್ರಕೃತಿಯು ಆಯ್ಕೆ ಮಾಡುತ್ತಿದ್ದ ಒಂದು ದೈವಿಕ ಪ್ರತಿಕ್ರಿಯೆಯಾಗಿತ್ತು. ಬಂಗಾರವನ್ನು ಹೇಗೆ ಧಗಧಗಿಸುವ ಬೆಂಕಿಯಲ್ಲಿ ಸುಟ್ಟು ತಣಿಸಿದ ನಂತರವೇ ಅದಕ್ಕೊಂದು ಸುಂದರವಾದ ಆಭರಣದ ರೂಪ ಸಿಗುತ್ತದೆಯೋ ಹಾಗೆ ಒಬ್ಬ ಶ್ರೇಷ್ಠ ನಾಯಕನನ್ನು ಜಗತ್ತಿಗೆ ಪರಿಚಯಿಸುವ ಮುನ್ನ ಭಗವಂತ ಆತನಿಗೆ ತಾಳ್ಮೆ ಮತ್ತು ಕಠಿಣ ಪರೀಕ್ಷೆಗಳ ಬೆಂಕಿಯಲ್ಲಿ ತಪಸ್ಸು ಮಾಡಿಸುತ್ತಾನೆ. ಈ ಸುದೀರ್ಘ ಭವಿಷ್ಯವಾಣಿಯ ಆರಂಭದಲ್ಲಿ ನಾವು ಈ 3 ಪ್ರಮುಖ ರಹಸ್ಯಗಳ ಬಗ್ಗೆ ನಾವು ಮಾತಾಡಿದ್ವಿ. ನಿಮ್ಮ ಹೃದಯದ ಆಳದಲ್ಲಿ ಇದುವರೆಗೆ ಯಾರಿಗೂ ಹೇಳಲಾಗದೆ ಬಚ್ಚಿಟ್ಟಿದ್ದ ಒಂಟಿತನ ಮತ್ತು ನೋವು. 2ನೇಯದು, ಮುಂದಿನ 42 ಗಂಟೆಗಳಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರಲಿರುವ 2 ಮಹಾ ಸಿಹಿ ಸುದ್ದಿಗಳು. ಈ 3ನೇಯದು, ನಿಮ್ಮ ಹಾದಿಗೆ ಮುಳ್ಳಾಗಲು ಪ್ರಯತ್ನಿಸಿದ ಆ ಕುತಂತ್ರಿ ವ್ಯಕ್ತಿಯ ಅಂತಿಮ ಪರಿಸ್ಥಿತಿ. ಈಗ ಈ 3 ರಹಸ್ಯಗಳ ದಾರಗಳು ಒಂದೇ ಬಿಂದುವಿನಲ್ಲಿ ಬಂದು ಸಂಭವಿಸುತ್ತಿವೆ. ಯಾವ ನೋವು ನಿಮ್ಮನ್ನು ಇದುವರೆಗೆ ಒಳಗಿನಿಂದ ಹಿಂಡಿ ಹಿಪ್ಪೆ ಮಾಡುತ್ತೋ ಅದೇ ನೋವು ಇಂದು ನಿಮ್ಮನ್ನು ಜಗತ್ತಿನ ಅತ್ಯಂತ ಬುದ್ಧಿವಂತ ಮತ್ತು ಪ್ರಬುದ್ಧ ವ್ಯಕ್ತಿಯನ್ನಾಗಿ ಮಾಡಿದೆ. ಯಾವ ಅಡೆತಡೆಗಳು ನಿಮ್ಮ ಪ್ರಗತಿಯನ್ನು ತಡೆದಿದ್ದವೋ ಅವು ನಿಮ್ಮ ಜೀವನದಿಂದ ತಪ್ಪು ಜನರನ್ನು ಮತ್ತು ಮೋಸಗಾರರನ್ನು ಶಾಶ್ವತವಾಗಿ ದೂರ ತಳ್ಳಿ ನಿಮಗೊಂದು ಸುರಕ್ಷಿತ ವಲಯವನ್ನು ನಿರ್ಮಿಸಿದೆ. ಯಾರು ನಿಮ್ಮನ್ನು ತುಳಿಯಲು ಯತ್ನಿಸಿದ್ದರೋ ಅವರು ನಿಮ್ಮ ಯಾವುದೇ ಶ್ರಮವಿಲ್ಲದೆಯೇ ಕಾಲದ ನ್ಯಾಯದ ಚಕ್ರಕ್ಕೆ ಸಿಲುಕಿ ತಾವಾಗಿಯೇ ದುರ್ಬಲರಾಗುತ್ತಿದ್ದಾರೆ. ಆದ್ದರಿಂದಲೇ ಹೇಳುತ್ತಿರುವುದು, ಈ ಕ್ಷಣದಲ್ಲಿ ಸಿಂಹರಾಶಿಯವರಿಗೆ ಸಿಗುತ್ತಿರುವ ಅತ್ಯಂತ ದೊಡ್ಡ ವಿಜಯ ಎಂದರೆ ಯಾರನ್ನೋ ಸೋಲಿಸುವುದಲ್ಲ, ಬದಲಾಗಿ ನಿಮ್ಮನ್ನು ನೀವು ಮರಳಿ ಪಡೆದುಕೊಳ್ಳುವುದು. ನಿಮ್ಮ ಕಳೆದುಹೋದ ಆತ್ಮವಿಶ್ವಾಸದ ಸಾಮ್ರಾಜ್ಯವೇ ಪುನಃ ಸ್ಥಾಪಿಸುವುದು. ಮುಂದಿನ 2 ದಿನಗಳಲ್ಲಿ ನಿಮಗೆ ಸಿಗುವ ಯಾವುದೇ ಸಣ್ಣ ಅವಕಾಶವನ್ನು ಇದು ತುಂಬ ಚಿಕ್ಕದು ಎಂದು ನಿರ್ಲಕ್ಷಿಸಬೇಡಿ. ನೆನಪಿಡಿ, ಜಗತ್ತಿನ ಅತಿ ದೊಡ್ಡ ಮತ್ತು ಭೀಕರವಾದ ನದಿಗಳು ಕೂಡ ಬೆಟ್ಟದ ಮೂಲೆಯಲ್ಲಿ ಒಂದು ಸಣ್ಣ ನೀರಿನ ಧಾರೆಗಳಾಗಿಯೇ ತಮ್ಮ ಪಯಣವನ್ನು ಆರಂಭಿಸುತ್ತವೆ. ಕೌಟುಂಬಿಕ ಜೀವನದಲ್ಲಿ ಹಳೆಯ ತಪ್ಪು ತಿಳುವಳಿಕೆಗಳು ಕೊನೆಗಾಣಿಸಲು ನಿಮಗೆ ಒಂದು ಪುಟ್ಟ ಅವಕಾಶ ಸಿಕ್ಕರೆ ನಿಮ್ಮ ಅಹಂಕಾರವನ್ನು ಬದಿಗಿಟ್ಟು ಅದನ್ನು ಸ್ವೀಕರಿಸಿ. ವ್ಯಾಪಾರ ಅಥವಾ ಉದ್ಯೋಗದಲ್ಲಿ ಸ್ಥಗಿತಗೊಂಡಿದ್ದ ಫೈಲ್ಗಳು ಇದ್ದಕ್ಕಿದ್ದಂತೆ ಚಲಿಸಲು ಆರಂಭಿಸಿದರೆ ಆ ಕ್ಷಣದ ವೇಗವನ್ನು ಬಳಸಿಕೊಂಡು ಕೆಲಸವನ್ನು ಪೂರ್ಣಗೊಳಿಸಿ. ಏಕೆಂದರೆ ಕಾಲವು ಮೊದಲು ನಮಗೆ ಸಂಕೇತಗಳನ್ನು ನೀಡುತ್ತೆ. ಆ ಸಂಕೇತಗಳನ್ನು ಗೌರವಿಸಿದವರಿಗೆ ಮಾತ್ರ ಅದ್ಭುತವಾದ ಫಲಿತಾಂಶಗಳನ್ನು ಉಡುಗೊರೆಯಾಗಿ ನೀಡುತ್ತೆ.
ಕೊನೆಯದಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಸುತ್ತಮುತ್ತಲಿರುವ ಇಬ್ಬರು ವ್ಯಕ್ತಿಗಳ ಅಸಲಿ ಮುಖವಾಡಗಳು ಕಳಚಿ ಬೀಳುತ್ತೆ. ಆದಷ್ಟು ಎಚ್ಚರಿಕೆಯಿಂದ ಜಾಗೃತವಾಗಿ ಇರಿ. ನನ್ನ ಆತ್ಮೀಯ ಸಿಂಹರಾಶಿಯವರೇ, ಏನೆಲ್ಲ ಶುಭ ಫಲಗಳು ನಿಮಗೆ ದೊರಕುತ್ತೆ ಅನ್ನೋದು ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಸಹ ಧನ್ಯವಾದಗಳು.